ಚನ್ನಗಿರಿ ತಾಲೂಕು ದೇವರಹಳ್ಳಿಯಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿರುವಂತಹ ಕುಮಾರಿ ಚಿನ್ಮಯ್ ಹೆಚ್ಡಿ ತನ್ನ ವಿದ್ಯಾಭ್ಯಾಸದ ಜತೆಗೆ ಕ್ರೀಡಾಸಕ್ತಿಯನ್ನ ಮೈಗೂಡಿಸಿಕೊಂಡು ಹಲವು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. 3ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಇವಳ ಕ್ರೀಡಾ ಜೀವನವು ಪ್ರಾರಂಭವಾಗಿದ್ದು 2018, 2019 ಹಾಗೂ 2022ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ತರಬೇತುದಾರರಾದ ಸೈಯದ್ ರಿಯಾಜ್ ರವರಿಂದ ಕರಾಟೆ ಮತ್ತು ಸ್ಕೈ ಕ್ರೀಡೆಗಳಿಗೆ ತರಬೇತಿ ಪಡೆಯುತ್ತಿದ್ದು ರಾಜ್ಯಮಟ್ಟ, ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಗಳ ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಸುರೇಶ್ ಎಚ್ಎಂ ಅರುಣ್ ರವರಿಂದ ಶಟಲ್ ಬ್ಯಾಡ್ಮಿಂಟನ್ ತರಬೇತಿಯನ್ನು ಪಡೆಯುತ್ತಿದ್ದು ಜಿಲ್ಲಾ ಮಟ್ಟ, ರಾಜ್ಯಮಟ್ಟ, ರಾಷ್ಟ್ರಮಟ್ಟ ಹಾಗೂ ಎಸ್ಜಿಎಫ್ಐ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ದೆಹಲಿಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಇದೇ ಮಾರ್ಚ್ 3ರಂದು ಶಿವಮೊಗ್ಗದಲ್ಲಿ ನಡೆದಂತಹ ರಾಜ್ಯಮಟ್ಟದ ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ವತಿಯಿಂದ ನಡೆದಂತಹ ಸ್ಕೈ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗೆದ್ದಿದ್ದಾಳೆ. ಇವಳ ಸಾಧನೆಗೆ ಮೆಚ್ಚಿ 2023 ಮತ್ತು 24ರಲ್ಲಿ ನಡೆದ 74 ಮತ್ತು 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಚನ್ನಗಿರಿಯ ತಾಲೂಕು ಕ್ರೀಡಾಂಗಣದಲ್ಲಿ ಶಾಸಕರಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಎ ವಿಜಯ ಹಾಗೂ ಉಪಪ್ರಾಂಶುಪಾಲರಾದ ಕೆಆರ್ ರಶ್ಮಿ ಕುಮಾರಿ ಚಿನ್ಮಯ್ಯನ್ನ ಅಭಿನಂದಿಸಿದ್ದಾರೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನನ್ನ ಹೆಸರು ಚಿನ್ಮಯಿ. ನಾನು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅದರಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡಬಹುದು ಮತ್ತೆ ಅಚೀವ್ ಮಾಡಬಹುದು. ನಮ್ಮಮ್ಮ PT ಟೀಚರ್ ಆಗಿದ್ದಾರೆ. ಮತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಂಕರೇಜ್ ಮಾಡ್ತಾರೆ. ಪ್ರಿನ್ಸಿಪಲ್ ಮ್ಯಾಮು, ವೈಸ್ ಪ್ರಿನ್ಸಿಪಲ್ ಮ್ಯಾಮು ಎಲ್ಲ ಎಂಕರೇಜ್ ಮಾಡ್ತಾರೆ. ಟೀಚರ್ಸ್ ಎಲ್ಲ ಎಂಕರೇಜ್ ಮಾಡ್ತಾರೆ. ಅದಕ್ಕೆ ನಾನು ನಮ್ಮ ಸ್ಕೂಲಿಂದನೇ SGFI ಬ್ಯಾಡ್ಮಿಂಟನ್ ಎಲ್ಲ ಹೋಗಿದ್ದೀನಿ. ಡೆಲ್ಲಿಗೆಲ್ಲ ಮೊನ್ನೆ ರೀಸೆಂಟ್ ಆಗಿ ಹೋಗಿದ್ದೀನಿ. ಮತ್ತೆ ಕರಾಟೆ 3rd ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಕರಾಟೆ. ನಮ್ಮ ರಿಯಾಜ್ ಸರ್ ಇದ್ದಾರೆ. ಅವರು ನಮಗೆ ತುಂಬಾ ಚೆನ್ನಾಗಿ ಕೋಚ್ ಮಾಡ್ತಾರೆ. ನಮ್ಮ ರಿಯಾಜ್ ಸರ್, ಸೈಯದ್ ರಿಯಾಜ್ ಸರ್ ಅಂತ. ನಾನು 3ನೇ ತರಗತಿಯಿಂದ ಕರಾಟೆನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ನ್ಯಾಷನಲ್ ಲೆವೆಲ್ ಎಲ್ಲ ಹೋಗಿದ್ದೀನಿ. ನಾನೊಂದು ನವೋದಯನ್ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಇಷ್ಟು ನಮ್ಮ ನವೋದಯದಲ್ಲಿ ಫ್ರೀ ಕಾಸ್ಟ್ ಅಲ್ಲಿ ಇಷ್ಟು ನಮ್ಮ ಇಡೀ ಅರ್ಧಕರ್ಧ ದೇಶ ಸುತ್ತ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇರಳ ಸುತ್ತಿದ್ದೀನಿ, ಒಡಿಸ್ಸಾ ಸುತ್ತಿದ್ದೀನಿ, ಅರ್ಧ ವರ್ಷದಲ್ಲಿ ಅಷ್ಟು ಸುತ್ತಿದ್ದೀನಿ ಅಂದ್ರೆ ನಮ್ಮ ನವೋದಯದಿಂದನೇ ಸಾಧ್ಯ. ನವೋದಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದು ಬಂದ್ರೆ ಸಾಕು, ನಿಮ್ ಲೈಫೇ ಚೇಂಜ್ ಆಗುತ್ತೆ. ಅಷ್ಟು ನಮ್ಮ ಲೈಫ್ ಅಷ್ಟು ಖುಷಿಯಾಗಿರ್ತೀವಿ ನಾವು. ಮತ್ತೆ ನವೋದಯ ನಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ.